ಸುಮಾರು 5 ಬಡಾವಣೆಗಳಿಗೆ ಇವತ್ತು SM ಕೃಷ್ಣ ಅವ್ರದ್ದು ಏನೋ ರಸ್ತೆ ಮಾಡಿದೀವಿ, ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ, ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 20 ವರ್ಷ ಆಯಿತು, ಇನ್ನೂ ಸೈಟ್ ಹಂಚಿದ್ದೀರಾ? 20 ವರ್ಷ ಆಗಿದೆಯಲ್ಲ. ಶಿವರಾಮ್ ಕಾರತ್ ಬಡಾವಣೆಯಲ್ಲಿ ಸರಿಯಾಗಿ ಕೊಡಲಿಲ್ಲ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಇಲ್ಲ, ಅರ್ಕಾವತಿ ಬುಡಿ ಮುಂಡಾಯಿಸ್ಬಿಟ್ರು. ಅರ್ಕಾವತಿ ಅವ್ರನ್ನೆಲ್ಲ ಪಾತ್ರ ಕಳಿಸಿ ಅಲ್ಲಿ ಜಮೀನು ಓನರ್ಗಳನ್ನ ಅಲ್ಲೆಲ್ಲ ಯಾರ್ಯಾರು ಬೇಕೋ ಮಾಡ್ಕೊಂಡ್ರು ರೀಡು ಆಡಿ. ಈಗ ಈ ನೋಟಿಫಿಕೇಶನ್ ಕುಮಾರಸ್ವಾಮಿ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಅವ್ರೆ. ಏನ್ ಮಾತಾಡ್ತಾರೋ ಏನೋ ದೇವರೇ ಕಾಪಾಡೋದು. ಆಗ ಹೇಳ್ತಾರೆ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗಲ್ಲ ಅಂತಾರೆ. ಈಗ ಡಿನೋಟಿಫಿಕೇಶನ್ ನಾನ್ ಮಾಡ್ತಾ ಇದ್ದೀನಿ ಅಂತ ನಾನೇ ಹೇಳ್ತಾರೆ. ನೋಡಿದೆ ಟಿವಿಲಿ ಭಾಷಣ ಮಾಡ್ತಾ ಇದ್ವಿ. ಅದು ಏನ್ ಮಾತಾಡ್ತಾರೋ ಅದು ಏನೋ, ಎಲ್ಲೆಲ್ಲಿ ಜ್ಞಾನ ಇರ್ತದೋ ದೇವರೇ ಕಾಪಾಡ್ತಾರೆ. ಈಗ ಹಾಸನ KIDB ಸೈಟ್ ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ ಅಂತ ಹಾಸನಕ್ಕೆ ಹೋದಲ್ಲ ಬ್ರದರ್. ಮೊನ್ನೆ ಯಾವ್ದೋ ಹೇಮಾವತಿಗೆ ಏನೋ ಅಂತ ಯಾವ್ದೋ ಕೇರ್ಪೇಟೆನಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ ಇದು ನಿಮ್ಮ ನೀರಾವರಿ ಇಲಾಖೆ ಟೇಬಲ್ ಕುರ್ಚಿ ಎಲ್ಲ ಎತ್ಕೊಂಡು ಹೋಗಿದ್ದು ನೀವೇ ತೋರಿಸ್ತಾ ಇದ್ರಿ ಒಂದು ವಾರದಿಂದ. ಹಾಸನದಲ್ಲಿ ಅಲ್ಲಿ ಯಾವ ಒಂದು ಟೌನ್ ಇದು IITಗೆ ಅಂತೇಳಿ ಜಾಗ ಅಕ್ವೈರ್ ಮಾಡಿದ್ರು. ಅವತ್ತು ಇದ್ದಂಥ ರೇಟು 2 ಲಕ್ಷ 3 ಲಕ್ಷ ರೂಪಾಯಿ ಇತ್ತು. ಅಲ್ಲಿ ಇದ್ದಂಥ ಬೆಲೆ, ಅವತ್ತಿನ ಭೂಮಿ ಬೆಲೆ. ಆ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 2 ಲಕ್ಷ 3 ಲಕ್ಷ ಇದ್ದಂಥ ಸೈಟ್ ವ್ಯಾಲ್ಯೂಗೆ. ಅಲ್ಲಿ ಬೆಂಗಳೂರಿನಿಂದ ಹಲವಾರು ಜನ ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಅಂತ ಹೋಗಿದ್ರು. ಅಲ್ಲಾಗಲೇನೆ ಅಲ್ಲಿ ಒಂದು IIT ಒಂದು ಮಕ್ಕಳಿಗೆ ವಿದ್ಯೆ ಕಲಿಸ್ತಕ್ಕಂಥ ದೃಷ್ಟಿಯಿಂದ IITಗೆ ಅಂತೇಳಿ ಅಕ್ವಿಸೇಷನ್ ಮಾಡಿದ್ರು. ಇನ್ನು ಡೈಲಿಯಿಂದ IITಗೆ ಹಿಂದೆ ಕೊಡ್ತೀವಿ ಅಂತ ಹೇಳಿದ್ರು. ನಾನೇ ಮುಖ್ಯಮಂತ್ರಿ ಇದ್ದಾಗ ಇವರು ನಮ್ಮ HRD ಮಿನಿಸ್ಟ್ರು ತರುಣ್ ಸಿಂಗ್ ಯಾರೋ ಅದಿರಲಿ ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ರು, ಕೊಡ್ಲಿಲ್ಲ. ಆಮೇಲೆ ಬೇರೆ ಬೇರೆ ಏನೋ ನಡೀತು, ಅದು ಇರಲಿ. ಅಲ್ಲಿ ಏನಿದೆ, ಯಾರು ರೈತರಿಗೆ ದುಡ್ಡು ಬಂದಿಲ್ಲ, ದುಡ್ಡು ಕೊಡೋದು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ದುಡ್ಡು ಕೊಡದೇ ಇದೆ ಇರ್ತಕ್ಕಂಥ ಕೆಲವರು ಕೋರ್ಟ್ಗೆ ಹೋಗಿದ್ರು, ಅದು ಕೆಲವು ಸಮಸ್ಯೆಗಳಾಗಿರ್ಬೋದು. ಸರಿಪಡಿಸ್ಕೊಟ್ರೆ ಅಭಿನಂದನೆ, ಅದೇನು ತೊಂದರೆ ಇಲ್ಲ. ರಾಜಕೀಯ